ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ದೌಡಾಯಿಸುವ ವಾಹನಗಳು ಒಂದು ಕಡೆಯಾದರೆ ಅಪಘಾತದಲ್ಲಿ ಜಖಂಗೊಂಡ ವಾಹನಗಳು ಮತ್ತೊಂದು ಕಡೆ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಕ್ರಾಸ್ ಬಳಿ. ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆದಾಗಿನಿಂದ ನಿರಂತರವಾಗಿ ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಹಲವಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶೆಟ್ಟಿಗೆರೆ ಕ್ರಾಸ್ ಬಳಿ ಸರ್ವಿಸ್ ರಸ್ತೆ ಮತ್ತು ಯೂ ಟರ್ನ್ ವ್ಯವಸ್ಥೆ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದ್ದು ಏಕಾಏಕಿ ರಸ್ತೆ ದಾಟುವ ವಾಹನಗಳಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ರಾತ್ರಿ ವೇಳೆ ಸಮರ್ಪಕ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು ಸಹ ಸಮಸ್ಯೆಗೆ ಕಾರಣವಾಗಿದೆ. ಅಪಘಾತಗಳ ಸಂಖ್ಯೆ ಹೆಚ್ಚಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಶಾಶ್ವತ ಪರಿಹಾರಕ್ಕೆ ಮುಂದಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಪೀಡ್ ಬ್ರೇಕರ್, ಸಿಗ್ನಲ್ ವ್ಯವಸ್ಥೆ, ಎಚ್ಚರಿಕೆ ಫಲಕ ಹಾಗೂ ಹೈಮಾಸ್ ದೀಪ ಅಳವಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅಪಘಾತಗಳು ಮರುಕಳಿಸುವ ಮುನ್ನವೇ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ ಎಂಬ ಮಾತು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ. ನಾವು ಅಡ್ಡಗಲ್ ಅನಿಲ್ ಅಂತೇಳಿ JDS ಮುಖಂಡರು. ನಾವು ಈ ಒಂದು ಶೆಟ್ಟಿಗೆರೆ ಕ್ರಾಸಿಂಗ್ ಅಲ್ಲಿ ತುಂಬ ಅಪಘಾತಗಳಾಗ್ತಾ ಇರ್ತವೆ. ನೈಟ್ ಆದರೆ ಈ ಟಿಪ್ಪರ್ಗಳು ಮಿತಿವೇ ಇರಲ್ಲ, ಅಷ್ಟು ವೇಗವಾಗಿ ಬರ್ತಾ ಇರ್ತವೆ. ಈ ಟೂ ವೀಲರ್ಸಲ್ಲಿ ಬರುವಂಥವ್ರಿಗೂ ತುಂಬ ಒಂದು ಪ್ರಾಣ ಕೈಲಿಟ್ಕೊಂಡ್ಬರಬೇಕು ಏನಾಗ್ತದೋ ಅಂತ. ಸೊ ಆ ರೀತಿಯಾದಂಥ ಒಂದು ಭಯದ ವಾತಾವರಣ ಈ ಒಂದು ನಮ್ಮ ಶೆಟ್ಟಿಗೆರೆ ಕ್ರಾಸ್ನ ಒಂದು ಬಳಿ ಈ ಒಂದು ಹೈವೇ ರೋಡಲ್ಲಿ ಆಗ್ತಾಯಿದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳೇನಿದ್ದಾರೆ, ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಅದನ್ನು ಪರಿಶೀಲಿಸಿ ಇಲ್ಲಿ ಯಾಕೆ ಹೆಚ್ಚಿಗೆ ಅಪಘಾತಗಳಾಗ್ತಾಯಿದೆ ಅನ್ನೋದನ್ನು ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜನರಿಗೆ ಓಡಾಡೋದಕ್ಕೆ ಸರಿಪಡಿಸ್ಕೊಳ್ಬೇಕಂತೇಳಿ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಸರ್ ತುಂಬ ದಿನಕ್ಕೆ ಹೆಂಗಿಲ್ಲ ಅಂದರೂ 2-3 ಆಗ್ತಾನೆ ಇರ್ತಾವೆ. ಇಲ್ಲಿ ಕೆಲವರು ಕೈಕಾಲು ಮುರ್ಕೊತಾರೆ, ಕೆಲವು ಪ್ರಾಣಗಳೇ ಹೋಗ್ತಾ ಇದೆ. ಸೊ ಹಂಗಾಗಿ ಪ್ರತಿನಿತ್ಯನೂ ಆಕ್ಸಿಡೆಂಟ್ಗಳಾಗ್ತಾನೆ ಇರ್ತದೆ. ಬೆಳಗ್ಗೆನೂ ಆಗ್ತದೆ, ಮಧ್ಯಾಹ್ನ ಆಗ್ತದೆ, ರಾತ್ರಿ ಅಂತೂ ಹೇಳೋಕ್ಕೆ ಆಗಲ್ಲ. ಭಯ ಆಗ್ತದೆ ರಸ್ತೆಗೆ ಹೋಗೋದಕ್ಕೆ ರಾತ್ರಿ ವೇಳೆ. ಯಾಕಂದರೆ ಟಿಪ್ಪರ್ಗಳವ್ರದ್ದು ಕಾಟ, ಅದು ಅತಿಯಾದ ಒಂದು ವೇಗ. ಸೊ ಹಂಗಾಗಿ ಇದನ್ನು ಮೇಲ್ಪಟ್ಟ ಅಧಿಕಾರಿಗಳು ಇದನ್ನು ಖಂಡಿಸಿ ಹೋಗ್ತಾ ಇರ್ತಾರೆ. ಪೆರೆಸಂದ್ರ ತುಂಬ ಹೋಗ್ತಾ ಇರ್ತಾರೆ. ನಮ್ಮ ಸುತ್ತಮುತ್ತ ಹಳ್ಳಿಗಳೆಲ್ಲ ಪೆರೆಸಂದ್ರ ತುಂಬ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ಭಯ. ಪೆರೆಸಂದ್ರಕ್ಕೆ ಹೋಗ್ಬೇಕಂದ್ರೆ ಇವತ್ತು ಹೈವೇ ರೋಡಲ್ಲಿ ಹೋಗೋದಕ್ಕೆ ಭಯ. ಈ ಕಾಲ್ದಾರಿಗಳು ಯಾವ ಕಡೆ ಇದೆ, ಇಲ್ಲ ಮಂಡಕಲ್ ಮೇಲೆ ಹಿಂಗೆ ಹೋಗೋಣಪ್ಪ, ಅಲ್ಲಿ ಆಕ್ಸಿಡೆಂಟ್ಗಳಾಗ್ತದೆ. ಅಲ್ಲಿ ರಸ್ತೆ ತಿರುವು ಬೇರೆ ಇದೆ, ಎದುರುಗಡೆಯಿಂದ ಬರುವಂಥ ವೆಹಿಕಲ್ಸು ಕಾಣಲ್ಲ. ಸೊ ಹಂಗಾಗಿ ಅಲ್ಲಿ ಬೋರ್ಡ್ಗಳು ಕೂಡ ಹಾಕಿಲ್ಲ. ರಸ್ತೆ ತಿರುವು ಇದೆ, ಎಚ್ಚರಿಕೆ ಅಂತ ಕೂಡ ಹಾಕಿಲ್ಲ. ಜನ ಬರ್ತಾ ಇರ್ತಾರೆ, ವೆಹಿಕಲ್ಸ್ ಬರ್ತಾ ಇರ್ತದೆ, ಟೂ ವೀಲರ್ಗಳು ಹೆಚ್ಚೆಚ್ಚುವಾಗಿ ಬರ್ತಾ ಇರ್ತದೆ. ಸೊ ಅದೆಲ್ಲವನ್ನು ಗಮನಿಸಿದಾಗ ತುಂಬಾ ಭಯ ಆಗ್ತದೆ. ನೋವಿನ ಒಂದು ಸಂಗತಿ ಅಲ್ಲಿ ಆಗ್ತಾ ಇರೋವಂಥದ್ದು. ಯಾಕಂದರೆ ಇವತ್ತು ಒಂದು ಬೈಕಲ್ಲಿ ಒಬ್ಬ ತಂದೆ ಆದಂಥವ್ರು ಹೋದಾಗ ಅಲ್ಲಿ ಮತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ದಿಕ್ಕಿರಲ್ಲ. ಸೊ ಅಂಥ ಒಂದು ಬಡ ಕುಟುಂಬಗಳಲ್ಲಿ ಇರೋವಂಥವ್ರು ಕೂಡ ಸುಮಾರು ಜನ. ಯಾಕೆಂದರೆ ಇವತ್ತು ಯಾರೂ 4 ವೀಲರಲ್ಲಿ ಕಾರುಗಳಲ್ಲಿ ಓಡಾಡೋಕ್ಕಾಗಲ್ಲ, ತುಂಬ ಬೈಕ್ಗಳಲ್ಲೇ ಓಡಾಡ್ತಾರೆ. ಸೊ ಅಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದಾಗ ಇಲ್ಲಿ ಮನೆ ಪರಿಸ್ಥಿತಿ ಏನಾಗಬೇಕು? ಅವ್ರನ್ನೇ ನಂಬಿಕೊಂಡಿರೋವಂಥ ಜೀವಗಳಿರ್ತದೆ ಅಲ್ಲಿ. ತನ್ನ ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತಂದೆ ತಾಯಿ ಎಲ್ಲರೂ ಇರ್ತಾರೆ. ಸೊ ಅವ್ರ ಪರಿಸ್ಥಿತಿ, ಅವ್ರನ್ನ ಮುಂದೆ ಸಾಕುವಂಥವ್ರು. ಸೊ ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಮೇಲ್ಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅದಕ್ಕೆ ಸೂಕ್ಷ್ಮವಾದಂಥ ಒಂದು ಪರಿಹಾರವನ್ನು ಧರಿಸ್ಕೊಡ್ಬೇಕಾಗ್ತದೆ. ಒಟ್ಟಾರೆ ಶೆಟ್ಟಿಗೆರೆ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ಅಪಘಾತಗಳ ತಾಣವಾಗುತ್ತಿದ್ದು ಅಮಾಯಕ ಜೀವಗಳು ಬಲಿಯಾಗುವ ಮುನ್ನವೇ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.